ಫೀಡ್ ಮೇಂಟೈನ್ ಮಾಡಿದ್ರೆ ಏನಣ್ಣ ಇದಕ್ಕಿಂತ ಇನ್ನು ವಯಸ್ಸಾದ್ರೂ ಮಾಡ್ಕೋಬಹುದು, ಹಂಗ್ ತಕ್ಕೋಬಹುದು. ಅಣ್ಣ ಈಗ ಒಂದು 10 ಲೀಟರ್ ಹಾಲು ಕರಿ ಹಸ ಇರುತ್ತೆ, ಅದಕ್ಕೆ ಎಷ್ಟು ಫೀಡ್ ಕೊಡ್ಬೇಕಣ್ಣ? ಅಣ್ಣ ನನ್ ಇವಾಗ ನನ್ಗಿರೋ ನಾಲೆಜ್ ನೀವೇನ್ ಕೊಡ್ತಾ ಇದೀರ? ಒಂದು ಐಡಿಯಾ. ಒಂದು 10 ಲೀಟರ್ಗೆ 3 kg ಕೊಡ್ತೀನಿ ಅಣ್ಣ. ನಾನು ತಿವಾನ್ ಯೂಸ್ ಮಾಡ್ತಾ ಇದ್ದೀನಿ, ಅಟ್ ಪ್ರೆಸೆಂಟ್ ತಿವಾನ್ ಯೂಸ್ ಮಾಡ್ತೀನಿ. ಮಿನರಲ್ ಮಿಕ್ಸರ್ ಒಂದು CRS ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಲ್ಸಿಯಂ ನಾನು ಬೆಲ್ಲ ಕೊಡ್ತೀನಿ ಅಣ್ಣ, ಅದೇ ಪರ್ ಮಂತ್ ಅಲ್ಲಿ ಒಂದು 10 ಡೇಸ್ ಬೆಲ್ಲ ಕೊಡ್ತೀನಿ, ಮತ್ತೆ ಅಗೇನ್ ಒಂದು 15-20 ಡೇಸ್ ಗ್ಯಾಪ್ ಮಾಡಿ ಮತ್ತೆ ಬೆಲ್ಲ ಕೊಡ್ತೀನಿ. ನನ್ ದಿಲ್ಲಿ ಮಟ್ಟ ಯಾವ ಮೆಡಿಕಲ್ ಇಶ್ಯೂ ಯಾವ ಆಗಿಲ್ಲ ಅಣ್ಣ, ಎಲ್ಲ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಅದೇ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲ ಮೇಂಟೈನ್ ಚೆನ್ನಾಗಿ ಮಾಡಿದ್ರೆ. ನಾನು ಇದೇನಕ್ಕೆ ಕೇಳಿದೆ ಅಂದ್ರೆ, ಅಕಸ್ಮಾತ್ ನಿಮ್ ಈ ವಿಡಿಯೋ ನೋಡಿ ಕೆಲವು ರೈತರು ಗೊತ್ತಿರಲ್ಲ, ಅವರು ತಿಳ್ಕೊಬಹುದು, ನಿಮ್ಗೆ ಹೇಳ್ತಾರೆ. 10 ಲೀಟರ್ ಕೂಡ ಹಾಕ್ಲಿಕ್ಕೆ ಹೆಂಗ್ ಕೊಡ್ತೀನಿ, 3 kg 3 kg ಮೇಲೆ ಸ್ವಲ್ಪ. ಹೈ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಪುಣ್ಯಕೋಟಿ ಡೈರಿ ಫಾರ್ಮು. ಒಂದು 10 ಹಸ ಸೇಲ್ ಆಗವೆ, ಎಲ್ಲ ಟಾಪ್ ಕ್ವಾಲಿಟಿ. ಫಸ್ಟ್ನೇ ಶೂಲು 2ನೇ ಶೂಲು ಎಲ್ಲ ಸೇಲ್ ಆಗಿದ್ದಾವೆ. ಹಸ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದಾವೆ ಏನು ಅಂತ ಒಂಚೂರು ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ. ಎಲ್ಲಿಂದ ಬಂದಿದ್ದಣ್ಣ? ಹಾವೇರಿ ಅಣ್ಣ. ಅಣ್ಣ ಎಷ್ಟು ಹಸು ತಗೊಂಡ್ರಿ? ಇವಾಗ 10 ತಗೊಂಡಿದ್ದೀನಿ ಅಣ್ಣ. ಇದಕ್ಕೂ ಮೊದಲು ಪುಣ್ಯಕೋಟಿ ಡೈರಿ ಫಾರ್ಮ್ಗೆ ಬಂದಿದ್ರಾ? ಮುಂಚೆ 4 ತಗೊಂಡಿದ್ದೆ, ಒಂದು 15 ದಿವಸ 20 ದಿವಸ ಮುಂಚೆ ಬಂದು ಮತ್ತೆ 10 ತಗೊಂಡಿದ್ದೆ. ಇವಾಗ ಅದು ಟೋಟಲ್ 24 ಆಯ್ತಣ್ಣ. ನಿಮ್ಮ ಟೋಟಲ್ 24 ಹಸ. ಫಸ್ಟ್ ಟೈಮ್ ಎಷ್ಟು ತಗೊಂಡಿದ್ರಣ್ಣ? 4 ಅಣ್ಣ. ಮತ್ತೆ 10. ಇವಾಗ 10 ಟೋಟಲ್. ಅಣ್ಣ ಫಸ್ಟ್ ಟೈಮ್ ತಗೊಂಡಿದ್ದು, 2ನೇ ಟೈಮ್ ತಗೊಂಡಿದ್ದು ಎಲ್ಲ ಹೆಂಗಿದೆ ಅಣ್ಣ ರಿಸಲ್ಟ್? ಚೆನ್ನಾಗಿದೆ ಅಣ್ಣ. ಆಲ್ಮೋಸ್ಟ್ ಏನ್ ಹೇಳಿದ್ರೆ ಅದೇ ರೀಚ್ ಆಗಿದೆ, ಯಾವ ಕಡಿಮೆ ಇಲ್ಲ. ಅದೇ ವೇರಿಯೇಷನ್ ಆಗ್ತಾ ಇರುತ್ತೆ, 1-2 ಲೀಟರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಯಾಕಂದ್ರೆ ಫೀಡ್ ಮೇಲೆ ಕಾಂಟ್ರೋಲ್ ಇದನ್ನ ಮಾಡ್ಬೇಕಾಗುತ್ತೆ. ಫೀಡ್ ಮೇಂಟೈನ್ ಮಾಡಿದ್ರೆ ನೀವೇನ್ ಹೇಳ್ತಾರೆ ಅದೇ ರೀಚ್ ಆಗುತ್ತೆ ಅಣ್ಣ ಹಾಲು. ಹೌದಾ? ಕ್ವಾಲಿಟಿನೂ ಚೆನ್ನಾಗಿದೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅಣ್ಣ ಕ್ವಾಲಿಟಿ ಬ್ರೀಡು ಎಲ್ಲ ಯಾವ ತರ ಇದೆ ಅಣ್ಣ? ಚೆನ್ನಾಗಿದೆ ಅಣ್ಣ ಬ್ರೀಡು. ಇಲ್ಲ ಪ್ರತಿಯೊಂದು ಬ್ರೀಡ್ ನೋಡ್ಕೊಂತ ಹೋದ್ರೆ ಎಲ್ಲರೂ ಬಂದು ಆರಾಮಾಗಿ ತಗೋಬಹುದು, ಹಂಗಿವೆ, ಮಾತಾಡಂಗಿಲ್ಲ. ಫಸ್ಟ್ ತಗೊಂಡು ಹೋಗಿದ್ದಲ್ಲ ಅವು ಚೆನ್ನಾಗಿದೆ ಅಣ್ಣ. ಅವು 4 ತಗೊಂಡಿದ್ದೆ, 4ರಲ್ಲಿ 3 ಹೆಣ್ಗಾರ ಕೊಟ್ಟಿದೆ, 1 ಗಂಡುಗಾರ. ಇದು ರಿಮೈನಿಂಗ್ 10ರಲ್ಲಿ ಆಲ್ಮೋಸ್ಟ್ ಒಂದು 8 ಹೆಣ್ಗಾರ ಕೊಟ್ಟಿದೆ ನನಗೆ. ಎಲ್ಲವೂ ಚೆನ್ನಾಗಿದೆ, ಯಾವ ಆರ್ಗ್ಯಾನಿಕ್ ಎಲ್ಲ ಹೆಲ್ತ್ ವೈಸ್ ಚೆನ್ನಾಗಿದೆ. ಹಾಲು ಅಷ್ಟೇ ನೀವೇನು ಹೇಳಿಲ್ಲ ಅದೇ ಹೇಳಿದ್ನಲ್ಲ, 1-2 ಲೀಟರ್ ಡಿಫರೆನ್ಸ್ ಆಗುತ್ತೆ. ಮತ್ತೆ ಆಬ್ವಿಯಸ್ಲಿ ನಾವು ಹೇಳಿದಕ್ಕಿಂತ ಜಾಸ್ತಿನೂ ಬಂದಿದೆ, ನಾವು ಹೇಳಿದಕ್ಕೆ 1 ಲೀಟರ್ ಕಡಿಮೆನೂ ಬಂದಿದೆ. ಅದೇ ಫೀಡ್ ಮೇಲೆ ಹೋಗ್ಬೇಕಾಗುತ್ತೆ. ನಾವು ಸುಮ್ಮನೆ ಯಾರನ್ನ ತಗೊಂಡೋಗಿ ಯಾವ್ದೋ ಒಂದು ಫೀಡ್ ಹಾಕಿದ್ರೆ ನಡೆಯೋದಿಲ್ಲ. ಪರ್ಟಿಕ್ಯುಲರ್ ಬ್ರೀಡ್ ತಗೊಂಡಿದ್ರೆ ಬ್ರೀಡ್ ಮೇಂಟೈನ್ ಮಾಡ್ಬೇಕಾಗುತ್ತೆ, ನಾವು ಚೆನ್ನಾಗಿ ಬರುತ್ತೆ ಹಾಲುಗಳು. ಫಸ್ಟ್ ಟೈಮ್ ತಗೊಂಡಿದ್ದ ಹಸುಗಿಂತೂ ಬೆಸ್ಟ್ ಸೆಕೆಂಡ್ ಟೈಮ್ ತಗೊಂಡ್ರಿ. ಸೆಕೆಂಡ್ ಟೈಮ್ ತಗೊಂಡಿದ್ದಕ್ಕಿಂತ ಥರ್ಡ್ ಟೈಮ್ ಇನ್ನೂ ಬೆಸ್ಟ್ ತಗೊಂಡಿದ್ದೀರಾ. ಎಲ್ಲ ಚೆನ್ನಾಗಿ ಸಿಕ್ಕಿದೆ ಅಣ್ಣ. 3 ಟೈಮ್ ತಗೊಂಡ್ರೆ 3 ಟೈಮ್ ಚೆನ್ನಾಗಿದೆ ನನಗೆ. ಬಟ್ ಲಾಸ್ಟ್ ಟೈಮ್ ಈ ಟೈಮ್ ಇನ್ನೂ ಚೆನ್ನಾಗಿದೆ. ಬ್ರೀಡ್ ಬಗ್ಗೆ ಮಾತಾಡಂಗಿಲ್ಲ, ಎಲ್ಲವೂ ಚೆನ್ನಾಗಿದೆ. 10 ಹಸುಗಳು ಎಲ್ಲ ಸೂಪರ್ ಕ್ವಾಲಿಟಿ ಹಸ ತಗೊಂಡಿದ್ದೀರ ಅಣ್ಣ. ಇದರಲ್ಲಿ ಈಗ ಕರ ಹಾಕಿರೋ ಹಸ ಎಷ್ಟಿದೆ, ಪಲಿನಸ ಎಷ್ಟಿದೆ ಅಣ್ಣ? ಇದು ಕರ ಹಾಕಿದೆ ಅಣ್ಣ. ಆಲ್ರೆಡಿ ಕರ ಹಾಕಿದೆ. ಯಾವಾಗ ಕರ ಹಾಕಿದೆ ಅಣ್ಣ? ಇದು ನಿನ್ನೆ ಹಾಕಿದೆ ಅಣ್ಣ. ಇದು ನಿನ್ನೆ ರಾತ್ರಿ ಕರ ಹಾಕಿದೆ. ರಾತ್ರಿ ಕರ ಹಾಕಿದೆ. ಆಮೇಲೆ ಇದು ಅಲ್ಲೇನಿದೆ ಅಣ್ಣ? ಇದು ಇನ್ನು ಅಲ್ಲಿ ಮಾಡಿಲ್ಲ ಅಣ್ಣ. ಇದು 6 ಇದೆ ಅಣ್ಣ. 6 ಈಗ ಹೊಸಬ ಇದು ಸೆಕೆಂಡ್ ಲೆಕ್ಟೇಷನ್. ಅಲ್ಲಿ ಮಾಡಿಲ್ಲ ಅಣ್ಣ ಇನ್ನು. ಇದು 4 ಹಲ್ಲಿದೆ. 4 ಆಮೇಲೆ ಇದು 6 ಇದು 6 ಇದು 2 ಅಣ್ಣ. 2 ಇದು ಕರ ಹಾಕಿದೆ ಅಣ್ಣ. ಇವತ್ತು ಇದು ನಿನ್ನೆ ರಾತ್ರಿ ಕರ ಹಾಕಿದೆ. ನಿನ್ನೆ ನೈಟ್ ಹಾಕಿದೆ ನೈಟ್. ಇದು ಬಾಯ್ ಮಾಡಿಲ್ಲ ಅಣ್ಣ. ಇದು 2 ಈಗ ಅದು ಇಲ್ಲ ಅಣ್ಣ. ಇದು 2 ಪಡ್ಡೆ 2 ಇದು 4 ಹಲ್ಲು. 4 ಹಲ್ಲು ಇದು. ಇದು ಕರ ಹಾಕಿದೆ ಅಣ್ಣ. ಇದು ಕರ ಹಾಕಿದೆ. ಹಾಕಿರೋ ಕರ ಇದು. ನೆನ್ನೆ ಬೆಳೆ ನೆನ್ನೆ ರಾತ್ರಿ ಹಾಕಿದೆ. ಇವತ್ತು ಮಾರ್ನಿಂಗ್ ಹಾಕಿದೆ. ಅದೇ ಸತ್ಯ ಎಲ್ಲ ಇವತ್ತು ಬಿದ್ದಿದ್ದು. ನೆನ್ನೆ ರಾತ್ರಿ ಕರ ಹಾಕಿದ್ದು. ಇದು ಹಾಕಿದೆ ಅಣ್ಣ. ಇದೊಂದು 3 ದಿವಸ ಆಗಿದೆ ಕರ ಹಾಕಿ. ಇದು ಕರ ಹಾಕಿದೆ. ಪ್ಲಸ್ ಇದು 4 ಹಲ್ಲು. 4 ಹಲ್ಲು 2ನೇ ಶೂಲು. ಇದು 4 ಹಲ್ಲಣ್ಣ. ಇದು 2 ಹಲ್ಲು. 2 ಕರ ಹಾಕಿ. 2 ಹಲ್ಲು ಮೊದಲನೇ ಶೂಲು. ಇದೊಂದು 20 ದಿವಸ ಟೈಮ್ ತಗೊಳುತ್ತಣ್ಣ. ಇದು ಹೋಗುತ್ತಣ್ಣ ಇನ್ನು ಚೆನ್ನಾಗಿ ಬಿಟ್ಟು. ಇವಾಗಲೇ ಹಿಂಗಿದೆ, ಇನ್ನು ಚೆನ್ನಾಗಿ ಬಿಡುತ್ತೆ. ಅದು ಚೆನ್ನಾಗಿ ಬರುತ್ತೆ, ಮಾತಾಡಂಗಿಲ್ಲ. ಕ್ವಾಲಿಟಿ ವೈಸ್ ಬ್ರೀಡ್ ವೈಸ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಲ್ಲ ಇಲ್ಲಿ. ಚೆನ್ನಾಗಿರೋ ಕ್ವಾಲಿಟಿನೇ ಸಿಗುತ್ತೆ ನಮಗೆ. ಅದು ಬಿಟ್ರೆ ಏನಿಲ್ಲ. ನಾವು ಸುಮ್ಮನೆ ಬರೋದು, ಸುಮ್ಮನೆ ಟ್ರಸ್ಟ್ ಮಾಡಿ ತಗೊಂಡು ಹೋಗ್ಬೋದು ನೋಡಿ. ಪುಣ್ಯಕೋಟಿ ನಂಬೋದು ಪುಣ್ಯಕೋಟಿ ನಾನೇನು ಮಾತಾಡಂಗಿಲ್ಲ. ಅದಕ್ಕೆ ನಾನು ಫಸ್ಟ್ 4 ಆಮೇಲೆ 10 ಇವಾಗ ಟೋಟಲ್ 24 ನಿಮ್ಮ ಕಡೆನೇ ಹೋದ್ವಿ. ಬರ್ತೀವಿ ಮತ್ತೆ ತಗೊಂಡು ಹೋಗ್ತೀವಿ. ಏನಿಲ್ಲ. ಬಟ್ ನಮ್ಮ ಫಾರ್ಮಿಗೆ ಏನು ಮಾರಾಕಲ್ಲ, ನಮ್ಮ ಫಾರ್ಮಿಗೆ ತಗೊಂಡು ಹೋಗೋದು. ಮತ್ತೆ ಏನ್ ಅನ್ಸುತ್ತೆ ಹೇಳ್ರಣ? ಏನಿಲ್ಲ ಅದೇ ಟ್ರಸ್ಟ್ ವೈಸ್ ಏನು ಬ್ರೀಡ್ ಚೆನ್ನಾಗಿದೆ ಅಣ್ಣ. ಮೇನ್ ಇರೋದೇ ಬ್ರೀಡ್. ನಿಮ್ಮ ಹತ್ರ ಬಂದು ಸುಮ್ನೆ ಬೇರೆ ಕಡೆ ಬಂದು ಅದು ಇದು ಅಂತ ಏನ್ ಹೇಳಲ್ಲ. ನೀವು ಬರ್ತೀರ ನೋಡಿ, ಚೆನ್ನಾಗಿರೋ ಬ್ರೀಡ್ ತರ್ತೀರ, ತಗೊಂಡ್ ಹೋಗ್ತೀರಾ ಅಷ್ಟೇ. ಮತ್ತೇನಿಲ್ಲ ಅಡಿಷನಲ್. ಬ್ರೀಡೇ ಮೇನ್ ಇಂಪಾರ್ಟೆಂಟ್ ಅಲ್ಲ. ಮೇನ್ ಇರೋದೇ ಬ್ರೀಡ್ ಚೆನ್ನಾಗಿದೆ ಅಣ್ಣ. ಹೌದಣ್ಣ. ಅಣ್ಣ ಬ್ರೀಡು ತೊಟ್ಟು ತಳ ಹಸ ಎಲ್ಲ ಕ್ವಾಲಿಟಿ ಚೆನ್ನಾಗಿರೋದು ಸೆಲೆಕ್ಷನ್ ಮಾಡಿ ತಗೊಂಡ್ಬಿಟ್ರೆ ಮೇಂಟೈನ್ ಯಾವುದೇ ಫಾರ್ಮನು ಕೆಡಲ್ಲ ಅಣ್ಣ. ಅದು ನಿಜ ಅಣ್ಣ. ಅದು
ಕರೆಕ್ಟ್ ಅದೇ ಹೇಳ್ತಾನಲ್ಲ ನಿಮ್ಮ ಹತ್ರ ಸಿಗದೆ ಬ್ರೀಡ್ ಮೇನ್ ಫೋಕಸ್ ಮಾಡೋದು ಬ್ರೀಡ್ ಚೆನ್ನಾಗಿ ತಗೊಂಡ್ಬಿಟ್ರೆ ಬೈ ಡಿಫಾಲ್ಟ್ ಮೇಂಟೆನೆನ್ಸ್ ಮಾಡ್ಬೇಕು ನಾವು ಸುಮ್ಮನೆ ಏನೇ ತಗೊಂಡೋಗಿ ಎಂತ ಬ್ರೀಡ್ ತಗೊಂಡೋಗಿ ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಆಗೋದಿಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಚೆನ್ನಾಗಿರೋದೇ ಬರುತ್ತೆ ಕರಾನು ಚೆನ್ನಾಗಿರೋ ತೆಗಿಬಹುದು ಹಾಲು ಚೆನ್ನಾಗಿ ಬರುತ್ತೆ ಇವಾಗ ರೆಡ್ ಏನು ತಗೊಂಡಿದ್ದೀರಾ ಹೆಂಗಿದೆ ಅಣ್ಣ ರೆಡ್ ಇದು ಚೆನ್ನಾಗಿದೆ ಅಣ್ಣ ಕಾದು ತಗೊಂಡಿರೋದು ಇದನ್ನ ನೆನ್ನೆ ಬುಕ್ ಮಾಡ್ಕೊಂಡಿದ್ದೀರಿ ಇದನ್ನ ನಿನ್ನೆ ಲಾಸ್ಟ್ ಟೈಮ್ 2 ಟೈಮ್ ಕೇಳಿ ಸಿಕ್ಕಿರಲಿಲ್ಲ ಈ ಸಲ ಸಿಕ್ಕಿದೆ ನನಗೆ ಕ್ವಾಲಿಟಿ ವೈಸ್ ಎಲ್ಲ ಯಾವ ತರ ಇದೆ ಅಣ್ಣ ಎಲ್ಲಾನು ಯಾವ್ದು ಹೇಳಲ್ಲ ಒಂದ್ಕಿಂತ ಒಂದ್ ಚೆನ್ನಾಗಿದೆ ಅದು ಬಿಟ್ರೆ ಇನ್ನೊಂದ್ ಚೆನ್ನಾಗಿದೆ ಯಾವ್ದು ಸುಮ್ಮನೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಇಲ್ಲಿಂದ ನೋಡ್ಕೊಂತ ಹೋದ್ರೆ ಏನ್ ಮಿಲ್ಕ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಸೆಕೆಂಡ್ ಲ್ಯಾಕ್ಟೇಷನ್ ಕರ ಹಾಕಿರೋದು ನೋಡಿದ್ರೆ ಎಲ್ಲ ಯಾರು ಬೇಕಾದ್ರೆ 25-30 ಆಲ್ಮೋಸ್ಟ್ 30 ರೀಚ್ ಆಗುತ್ತೆ 30 ಬರುತ್ತೆ ಬೇಡ 25 ಇಟ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬ್ರೀಡ್ ಆಗಲಿ ಮೇಂಟೆನೆನ್ಸ್ ಮೇನ್ ಇರೋದೇ ಮೇಂಟೆನೆನ್ಸ್ ಮಾಡಿದ್ರೆ 30+ ತೆಗಿಬಹುದು ಮೇಂಟೆನೆನ್ಸ್ ಚೆನ್ನಾಗಿರ್ಬೇಕಷ್ಟೇ ಎಲ್ಲವೂ ಅಷ್ಟೇ ಇದೆ ಅಣ್ಣ ಇದು ಹಂಗೆ ಇದೆ ಇದು ಅದೇ ತರ ಇದೆ ನೋಡಿ ಎಲ್ಲ ನೋಡ್ಕೊಂತಂದ್ರೆ ಎಲ್ಲವೂ ಹಂಗೆ ಇದೆ ಯಾವ್ದು ಸುಮ್ಮನೆ ಬ್ಲೈಂಡ್ ಆಗಿ ಹೇಳಕ್ ಆಗಲ್ಲ ಎಲ್ಲವೂ ಚೆನ್ನಾಗಿದೆ ಅಲ್ಲ ನೀವು ಸೆಲೆಕ್ಷನ್ ಚೆನ್ನಾಗಿ ಮಾಡ್ತೀರಾ ಬಿಡ್ರಿ ನಿಮ್ ಕಡೆ ಸಿಗದೆ ಚೆನ್ನಾಗಿರೋದು ನನ್ ಸೆಲೆಕ್ಷನ್ ಅಲ್ಲಿ ನಿಮ್ ಕಡೆ ಸಿಗದೆ ಹಂಗಿರುತ್ತೆ ಹೌದು ಬಿಟ್ಟು ಹೋಗಕ್ ನೋಡಿ 4 ತಗೊಳಕ್ ಬರೋದು 10 ತಗೊಂಡ್ ಹೋಗ್ತೀವಿ ನಾವು ಲಾಸ್ಟ್ ಟೈಮ್ ಆಯ್ತು ಇವಾಗ ಹಂಗೆ ಆಯ್ತು ಇನ್ನು ಎಷ್ಟು ಮಾಡ್ಬೇಕಂತಿದ್ದೀರಣ್ಣ ನೀವು ಆಗತ್ತಣ್ಣ ಅಂದ್ರೆ ಪ್ಲಾನ್ ಅಂದ್ರೆ ಆಲ್ಮೋಸ್ಟ್ 100 ರೀಚ್ ಇದೆ ಬಟ್ ಇವಾಗ ಪ್ರೆಸೆಂಟ್ ಬೇಸ್ಡ್ ಆನ್ ಬಜೆಟ್ ಮೇಲೆ ಹೋಗ್ತಾ ಇರ್ತೀವಿ ಇವಾಗ ಆಯ್ತಾ ಮತ್ತೆ ಚೆನ್ನಾಗಿದೆ ಇನ್ನೊಂದ್ ಮಂತ್ ಬಿಟ್ಟು ಮತ್ತೆ ಬಂದು 10 ಹೇಳಿದಿನಲ್ಲ 10 ತಗೊಂಡ್ ಹೋಗ್ತೀನಿ ನೋಡೋದು ನೀವು ಚೆನ್ನಾಗಿರೋ ಬ್ರೀಡ್ ಕೊಡ್ತಾ ಹೋದ್ರೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದು ಈಗ 14 ಕಸ ತಗೊಂಡೋಗಿದ್ದೀರಾ ಈಗ ಒಂದು 10 ಕಸ ತಗೊಂಡಿದ್ದೀರಾ 24 ಕಸ ಇದು ಈಗ ಹೋಗ್ತಾ ಇರೋದು ಫಸ್ಟ್ ತಗೊಂಡೋಗಿರೋಲ್ಲ ನಿಮ್ಗೆಲ್ಲ ಗೊತ್ತಲ್ವಣ ಹಸ ಯಾವ ತರ ಇದೆ ಅದಕ್ಕೆ ಆದ್ರೆ ನಿಮ್ಮ ಹತ್ರ ಬ್ರೀಡ್ ಬಗ್ಗೆ ಕಾಂಪ್ರಮೈಸ್ ಸುಮ್ಮನೆ ಬ್ಲೈಂಡ್ ಆಗಿ ಬಂದು ತಗೊಂಡು ಹೋಗ್ಬೋದು ಆ ರೇಂಜ್ ಅಲ್ಲಿ ಇದೆ ಬ್ರೀಡ್ ಎಲ್ಲ ಚೆನ್ನಾಗಿದೆ ನಾವು ಮಾತಾಡಂಗಿಲ್ಲ ಬ್ರೀಡ್ ಬಗ್ಗೆ ಕಾಂಪ್ರಮೈಸ್ ಇಲ್ಲ ಹಂಗಿವೆ ಎಲ್ಲ ನೋಡಿ ಯಾರಾದ್ರೂ ಬೇಕು ಕರ್ಕೊಂಬಂದ್ರೆ ಹೇಳ್ಬೋದು ಬ್ರೀಡ್ ಇದೆ ಅಂತ ಸುಮ್ಮನೆ ಮಾರ್ಕೆಟಿಗೆ ಹೋಗಿ ಏನೋ ಮೋಸ ಹಾಕಿಂತ ಬ್ರೀಡ್ ಮೇಂಟೈನ್ ಮಾಡೋದು ಬ್ರೀಡ್ ಅಲ್ಲಿ ತಗೋಬೇಕು ಹೌದೌದು ಅಣ್ಣ ಈಗ ನೀವು ತಗೊಂಡ್ರೆ ಹಸ ಎಲ್ಲಾನು ಅಷ್ಟೇ ಅಣ್ಣ ಇನ್ನು 3-4 ಕರ ಹಾಕ್ಸ್ಕೊಂಡ್ರು ಹಸ ಕೆಡಲ್ಲ ಮೇಂಟೆನೆನ್ಸ್ ಒಂದು ಚೆನ್ನಾಗಿದೆ ಹಸ ಕೆಡ ಇಲ್ಲ ಚಿಕ್ಕ ಎಲ್ಲ ಇದು ಒಂದಷ್ಟೇ ಇದೆ ಅದೇ ಒಂದು ದೊಡ್ಡದಿದೆ ಇದು ಬಿಟ್ರೆ ಎಲ್ಲಿಂದ ಹಿಡ್ಕೊಂಡು ಎಲ್ಲ 4 ಅಲ್ಲೇ ಎಲ್ಲ ಇನ್ನು ಅಲ್ಲಿ ಮಾಡಿಲ್ಲ 4 ಕಲ್ಲು 6 ಅಲ್ಲು 2 ಅಲ್ಲು ಎಲ್ಲ ಇದೇ ತರ ಹಸನ ಇದೆ ಅಲ್ಲ ಬ್ರೀಡ್ ಮೇಂಟೈನ್ ಮಾಡ್ಕೊಂತ ಮೇನ್ ಇದೆ ಫೀಡ್ ಬ್ರೀಡ್ ಮೇಂಟೈನ್ ಮಾಡಿದ್ರೆ ಏನಣ್ಣ ಇದಕ್ಕಿಂತ ಇನ್ನು ವಯಸ್ಸಾದ್ರೂ ಮಾಡ್ಕೋಬಹುದು ಹಂಗ್ ತಕ್ಕೋಬಹುದು ಅಣ್ಣ ಈಗ ಒಂದು 10 ಲೀಟರ್ ಹಾಲು ಕರಿ ಹಸ ಇರುತ್ತೆ ಅದಕ್ಕೆ ಎಷ್ಟು ಫೀಡ್ ಕೊಡ್ಬೇಕಣ್ಣ ಅಣ್ಣ ನನ್ ಇವಾಗ ನನ್ಗಿರೋ ನಾಲೆಜ್ ನೀವೇನ್ ಕೊಡ್ತಾ ಇದೀರಾ ಒಂದು 10 ಲೀಟರ್ಗೆ 3 kg ಕೊಡ್ತೀನಿ ಅಣ್ಣ ನಾನು ತಿವಾನ್ ಯೂಸ್ ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ತಿವಾನ್ ಯೂಸ್ ಮಾಡ್ತೀನಿ ಮಿನರಲ್ ಮಿಕ್ಸ್ಚರ್ ಒಂದು CRS ಯೂಸ್ ಮಾಡ್ತಾ ಇದ್ದೀನಿ ಕ್ಯಾಲ್ಸಿಯಂ ನಾನು ಬೆಲ್ಲ ಕೊಡ್ತೀನಿ ಅಣ್ಣ ಅದೇ ಪರ್ ಮಂತ್ ಅಲ್ಲಿ ಒಂದು 10 ಡೇಸ್ ಬೆಲ್ಲ ಕೊಡ್ತೀನಿ ಮತ್ತೆ ಅಗೇನ್ ಒಂದು 15-20 ಡೇಸ್ ಗ್ಯಾಪ್ ಮಾಡಿ ಮತ್ತೆ ಬೆಲ್ಲ ಕೊಡ್ತೀನಿ ನನ್ ದಿಲ್ಲಿ ಮಟ್ಟ ಯಾವ ಮೆಡಿಕಲ್ ಇಶ್ಯೂ ಯಾವ ಆಗಿಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ಯಾಕಂದ್ರೆ ಅದೇ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ ಅಷ್ಟೇ ಅದು ಇಲ್ಲ ಮೇಂಟೈನ್ ಚೆನ್ನಾಗಿ ಮಾಡಿದ್ರೆ ನಾನು ಇದೇನಕ್ಕೆ ಕೇಳಿದೆ ಅಂದ್ರೆ ಅಕಸ್ಮಾತ್ ನಿಮ್ಮ ಈ ವಿಡಿಯೋ ನೋಡಿ ಕೆಲವು ರೈತರು ಗೊತ್ತಿರಲ್ಲ ಅವರು ತಿಳ್ಕೊಬಹುದು ಅಂತ ನಿಮ್ಗೆ ಹೇಳ್ತಾರೆ ನಾನು 10 ಲೀಟರ್ ಕೊಡೋ ಹಾಕ್ಲಿಕ್ಕೆ ಹೆಂಗ್ ಕೊಡ್ತೀನಿ ಅದೇ 3 kg 3 kg ಮೇಲೆ ಸ್ವಲ್ಪ ಅದೇ ಒಂದು ಮುಷ್ಟಿ ಹಾಕ್ತೀನಿ ಅಷ್ಟೇ 10 kg 12 kg ಹೋಯ್ತಂದ್ರೆ 4 kg ಅಂದ್ರೆ 3 ಲೀಟರ್ಗೆ 1 kg ಕೊಡ್ತೀನಿ ನಾನು 3 ಲೀಟರ್ ಇಸ್ಕೊಂಡು 1 kg 10 ಲೀಟರ್ 3 kg ಅಂದ್ರೆ ಪರ್ 1 ಲೀಟರ್ ಹಾಲಿಗೆ 300 ಗ್ರಾಮ್ ಅಂತ ಕೊಡ್ತಾರೆ ಹಾಕ್ತೀನಿ ನಾನು ಅದೇ ನಾರ್ಮಲ್ ಆಗಿ ಬೇಸಿಕ್ ಆಗಿ ಆಲ್ಮೋಸ್ಟ್ ಎಲ್ಲ 10 ಇದೆ ಅಂದ್ರೆ ನಾನು 10 kg ಅದೇ ಬೇಸ್ಡ್ ಆನ್ ಅದ್ರ ಕೊಡೋ ಕೆಪಾಸಿಟಿ ಮೇಲೆ 1 kg ಜಾಸ್ತಿ ಹಾಕ್ತೀನಿ ಬಾಡಿ ವೆಯ್ಟ್ ನೋಡ್ಕೊಂಡು ಹಾಕೊಂತೀನಿ ಮಿಲ್ಕಿಂಗ್ ಕೆಪಾಸಿಟಿ ನೋಡ್ಕೊಂಡು ಕೊಡ್ತೀನಿ ಇದು ಮಿನರಲ್ ಮಿಕ್ಸ್ಚರ್ ಅಂತ ಅಷ್ಟಲ್ಲ ಮಾರ್ನಿಂಗ್ ಈವ್ನಿಂಗ್ 20 ಗ್ರಾಮ್ ಕೊಡ್ತೀನಿ 20 ಗ್ರಾಮ್ ಬೆಲೆ ಎಷ್ಟು ಕೊಡ್ತೀರಾ ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತೀರಾ ಅಂದ್ರೆ 10 ಡೇಸ್ ಅಣ್ಣ 1 ಡೇ 100 ಗ್ರಾಮ್ ಕೊಡ್ತೀನಿ ದಟ್ ಇಸ್ ಮಾರ್ನಿಂಗ್ ಆರ್ ಈವ್ನಿಂಗ್ ಎರಡಲ್ಲಿ 1 ಟೈಮ್ ಕೊಡ್ತೀನಿ 10 ದಿವಸ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಅಗೇನ್ 15 ಡೇಸ್ ಗ್ಯಾಪ್ ಮಾಡ್ತೀನಿ ಮತ್ತೆ ಕೊಡ್ತೀನಿ ಅಂದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಹೋಗುತ್ತಲ್ಲ ಎಷ್ಟು ಅರ್ಧ ಕೆಜಿ ಕೊಡ್ತೀರಾ 1/4 kg 100 ಗ್ರಾಮ್ ಅಣ್ಣ ಜಾಸ್ತಿನೂ ಕೊಡಲ್ಲ ಪರ್ ಟೈಮ್ 100 ಗ್ರಾಮ್ ಒಂದು ಹಸುಗೆ ಒಂದೇ ಟೈಮ್ ಇದೆಲ್ಲ 50 ಗ್ರಾಮ್ ಬೆಳಿಗ್ಗೆ 50 ಗ್ರಾಮ್ ಸಾಯಂಕಾಲ ಈ ತರನು ಕೊಡ್ಬೋದು ಇಲ್ಲ ಒಂದೇ ಟೈಮ್ 100 ಕೊಡ್ಬೋದು ನಾನೇನ್ ಮಾಡ್ತೀನಿ ಅಂದ್ರೆ ನೋಡ್ಕೋತೀನಿ ಅಷ್ಟು ತಿನ್ಲಿಲ್ಲ ಅಂದ್ರೆ 50 ಕೊಡ್ತೀನಿ ಮತ್ತೆ ಈವ್ನಿಂಗ್ 50 ಕೊಡ್ತೀನಿ ಅದೇ 10 ಡೇಸ್ ಜಾಸ್ತಿ ಮಾಡಲ್ಲ ಜಾಸ್ತಿ ಆದ್ರೆ ಹೀಟ್ ಅದು ಮತ್ತೆ ಅದು ಉಚ್ಕೊಂತ ಡಿಸೆಂಟ್ ಆಗ್ಬಿಡುತ್ತೆ ಸೊ 10 ದಿವಸ ಕೊಟ್ಟು ಮತ್ತೆ ಅಗೇನ್ 15 ಡೇಸ್ ಗ್ಯಾಪ್ ಮಾಡ್ತೀನಿ ಮತ್ತೆ ಅಗೇನ್ 10 ದಿವಸ ಕೊಡ್ತೀನಿ ಅಂದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗುತ್ತಲ್ಲ ಕ್ಯಾಲ್ಸಿಯಂ ಮತ್ತೆ ಇನ್ನೇನಾದ್ರೂ ಹೊಸ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮ ರೈತರು ತಿಳ್ಕೊತಾರೆ ಅದೇ ಇವಾಗ ನಾನು ಅದೇ ಒಣ ಬತ್ತಲು ನಾನು ಹಸಿ ಹುಲ್ ಕೊಡೋದೆ ಒನ್ ಟೈಮ್ ಅದಾದ್ಮೇಲೆ ನಾರ್ಮಲ್ ಆಗಿ ಬತ್ತಲು ಒಣ ಅದು ರಾಗಿ ಹುಲ್ಲು ಬತ್ತಲು ಎರಡು ಮಿಕ್ಸ್ ಮಾಡ್ಕೊಡ್ತೀನಿ ಅದೇ ಒನ್ ಟೈಮ್ ಈವ್ನಿಂಗ್ ಸೇಮ್ ಆದ್ರೆ ಅದೇ 12 ಅವರ್ ಗ್ಯಾಪ್ ಬಿಡ್ತೀನಿ ಇವಾಗ ಮಾರ್ನಿಂಗ್ ಏನ್ ಫೀಡ್ ಕೊಡ್ತೀನಿ ಈವ್ನಿಂಗ್ ಅದೇ ಟೈಮ್ ಫೀಡ್ ಕೊಡ್ತೀನಿ ಮಾರ್ನಿಂಗ್ ಏನ್ ಹಿಡಿದೆ ಹಾಲು ಹಿಂಡ್ತಾರಲ್ಲ ಈವ್ನಿಂಗ್ ಅದೇ ಟೈಮ್ ಹಾಲು ಹಿಂಡ್ತಾರೆ ಏನ್ ವೇರಿಯೇಷನ್ ಮಾಡಲ್ಲ ಸೇಮ್ ಟೈಮ್ 12 ಅವರ್ ಗ್ಯಾಪ್ ಇದೆ ಕರೆಕ್ಟ್ ಆಗಿ ಗ್ಯಾಪ್ ಸಿಗುತ್ತೆ ನನಗೆ ಸುಮ್ನೆ ಬೇಗ ಕರೆದ್ರೆ ಲೇಟ್ ಆಗಿ ಕರೆದ್ರೆ ಸುಮ್ನೆ ಅದಕ್ಕೂ ಪ್ರಾಬ್ಲಮ್ ನಮಗೂ ಪ್ರಾಬ್ಲಮ್ ಫೈನಲಿ ನಮ್ಮ ಫಾಲೋವರ್ಸ್ಗೆ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಿದ್ರೆ ಹೇಳ್ಬೋದಣ್ಣ ಅದೇ ಅದನ್ನ ಪುಣ್ಯ ಕೊಟ್ಟಿ ನಮ್ಗೆ ಬಂದು ಸುಮ್ಮನೆ ತಗೊಂಡೋಗ್ಲಿ ಏನು ಮಾತಾಡಲ್ಲ ಚೆನ್ನಾಗಿದೆ ಅಣ್ಣ ಬ್ರೀಡ್ ಇದೆ ಚೆನ್ನಾಗಿರೋ ಬ್ರೀಡ್ಗಳಿವೆ ಮಾತಾಡಂಗಿಲ್ಲ ಬ್ರೀಡ್ ಮೇಂಟೈನ್ ಮಾಡ್ತಾರೆ ಅಷ್ಟೇ ಮೇನ್ ಇರೋದು ಬ್ರೀಡ್ ಅಣ್ಣ ಸುಮ್ಮನೆ ಏನೋ ಒಂದ್ ಹೇಳೋದಲ್ಲ ನಿಮ್ ಹತ್ರ ಬ್ರೀಡ್ ಸಿಗೋದಂತ ಬರೋದು ಅಲ್ಲಿಂದ ಇಲ್ಲಿಗೆ ಬರ್ತದೆ ಸೆಲೆಕ್ಟಿವ್ ಕೌ ಎಲ್ಲ ಸೆಲೆಕ್ಷನ್ ಹಸನ ಇದೆ ಇರುತ್ತೆ
ಯಾರಾದರೂ ಬಂದು ತಗೊಳ್ಳಿ, ಒಳ್ಳೆ ಹಸ ಮಾಡ್ಕೊಡೋ ಜವಾಬ್ದಾರಿ ನಮ್ಮದೇ ಇರುತ್ತೆ ಅಣ್ಣ. ನಿಮ್ ಅದೇ ಟ್ರಸ್ಟ್ ನಿಮ್ಮ ಮೇಲೆ ಬಿಡ್ತೀವಿ ನಾವು ತಲೆ. ಇವಾಗ ನಿಮ್ಗೆ ವಿಡಿಯೋ ನೋಡ್ಕೊಂಡ್ ನಾನು ವಿಡಿಯೋ ಮಾಡಿ ಅಲ್ಲೇ ಬುಕ್ ಮಾಡಿದ್ರೆ ಸೈಡ್ ಡೈರೆಕ್ಟ್ ಅವನ್ ತಗೋತಾ ಇದ್ರೆ ಅಷ್ಟೇ. ಫೈನಲಿ ಖುಷಿನಾ ಅಣ್ಣ? ಚೆನ್ನಾಗಿ ಖುಷಿ, ತುಂಬಾ ಖುಷಿ ಇರುತ್ತೆ. ಇದ್ರ ಬಗ್ಗೆ ಏನಿಲ್ಲ. ಅಷ್ಟು ದೂರದಿಂದ ಬಂದು ಒಂದು 24 ಹಸ ಟೋಟಲಿ ನಮ್ಮ ಹತ್ರ ಖರೀದಿ ಮಾಡಿದ್ದೀರಾ, ತುಂಬ ಥ್ಯಾಂಕ್ ಯು ಅಣ್ಣ. ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತೆ ಬರತ್ತ ಈ ತರ ಬ್ರೀಡ್ ಕೊಡ್ತೇನೆ ಅಂದ್ರೆ ಮತ್ತೆ ಬರ್ತೀವಿ. ಕೊಡಿ, ನೀವು ಯಾವಾಗಾದ್ರೂ ಬರ್ರಿ ಅಣ್ಣ, ನಮ್ಮ ಹತ್ರ ಎನಿ ಟೈಮ್ ಹಸ ಇರ್ತವೆ. ನೀವು ಯಾವಾಗಾದ್ರೂ ಬರ್ರಿ, ಕ್ವಾಲಿಟಿ ಇದೇ ತರ ಕ್ವಾಲಿಟಿ, ಇನ್ನೂ ಕ್ವಾಲಿಟಿ ಹಸ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಯಾವಾಗ್ಲೂ. ಇಲ್ಲ ಅಣ್ಣ, ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಆಗಲ್ಲ. ಅದೊಂದು ಹೇಳ್ತೇನಲ್ಲ, ನಿಮ್ಮ ಹತ್ರ ನಾನು ತಗೊಂಡಿದ್ರೆ ನಾ ಇವನ್ ಬೇರೆಯವರಿಗೂ ಸಜೆಷನ್ ಮಾಡಿದೀನಿ, ಹೋಗಿ ಬೇರೆ ಕಡೆ ಸುಮ್ಮನೆ ಹೋಗಿ ಮೋಸ ಆಗ್ಬೇಡಿ. ಇವಾಗ ಎಲ್ಲಾರು ಹೇಳ್ತಾರಣ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ, ಬಟ್ ಯಾರು ನಾರ್ಮಲ್ ಆಗಿ ಹೇಳ್ತಾರೆ ಚೆನ್ನಾಗಿದೆ ಅಂತ, ಸುಮ್ಮನೆ ಬರ್ಸಿರಲ್ಲ. ಅದು ಮೆಂಟ್ ಬ್ರೀಡ್ ಇರಬೇಕು. ನಿಮ್ಮ ಹತ್ರ ಬ್ರೀಡ್ ಇದೆ, ರಿಸಲ್ಟ್ ಇಲ್ಲಿದೆ. ಹೌದು, ಪ್ರೈಸ್ ವೈಸ್ ಎಲ್ಲ ಏನು ನೆಗೋಷಿಯಬಲ್ ಮಾಡ್ಕೊಟ್ರಣ? ಅದ್ ಹೆಂಗಣ್ಣ, ಅದ್ರ ತಕ್ಕಂಗ್ ಪ್ರೈಸ್ ಇರ್ತಾನೆ, ತುಂಬಾ ಜಾಸ್ತಿ ಏನು ಹೇಳಲ್ಲ. ಏನಿದೆ ಅದೇ ಪ್ರೈಸ್ ಕೊಡ್ತಾ ಇದ್ರ, ನೆಗೋಷಿಯಬಲ್ ಮಾಡ್ತೀರಾ, ಎಲ್ಲಾ ತರ ಇದೆ, ಕನ್ವೀನಿಯನ್ಸ್ ಇದ್ರ, ಚೆನ್ನಾಗಿದ್ದೀರಾ. ಇಲ್ಲಿ ವ್ಯಾಪಾರ ಎಲ್ಲ ಯಾವ ತರ ಖುಷಿಯಾಗಿ ಮಾಡ್ಕೊಟ್ರಣ? ಹೇಳ್ತಾನಣ್ಣ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ನಮ್ಮ ಹತ್ರ ನಿಮ್ಮ ಏನಿರುತ್ತೆ ಅದೇ ಪ್ರೈಸ್, ತುಂಬಾ ಓವರ್ ಪ್ರೈಸ್ ಇಲ್ಲ. ಅದೇನಿರುತ್ತೆ ನ್ಯಾಯತೆ ಪ್ರೈಸ್ ಕೊಡ್ತೀರಾ, ತಗೊಂಡು ಹೋಗ್ತೀವಿ ಖುಷಿಯಿಂದ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್ ಅಣ್ಣ. ಓಕೆ, ಥ್ಯಾಂಕ್ ಯು.